ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅಜಿತ್ ಮತ್ತು ಭೂಮಿ ನಡುವೆ ಇದ್ದಂಥ ಆ ಒಂದು ಏನಿದೆ ಪ್ರೀತಿ ಹೇಳ್ಕೊಂಡೇ ಇದ್ದೋಂಥ ರೀತಿ ಏನಿದೆ ಅದನ್ನು ಈಗ ಸತ್ಯಣ್ಣ ಹೆಂಗೋ ಚೇಂಜ್ ಮಾಡಿದಾಯಿತು. ಈಗ ಅಜಿತ್ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಭೂಮಿಗೆ ಗೊತ್ತಾಗಿದೆ. ಈಗ ಸಾಹೇಬ್ರನ್ನ ಭೇಟಿಯಾಗಿ ಮೊದಲು ಪ್ರೀತಿನ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಭೂಮಿ ಈಗ ಹೊರಟು ನಿಂತಿದ್ದಾಳೆ. ಅಷ್ಟರಲ್ಲಿ ದೇವಯಾನಿ ಬಂದು ವಕ್ರಿಸ್ಕೊಂಡಿದ್ದಾಳೆ. ಇನ್ನು ಅಶ್ವಿನಿ ಮತ್ತು ದೇವಯಾನಿ ಸೇರಿ ಭೂಮಿನ ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಅದೇನಾಗುತ್ತೆ ಗೊತ್ತಾಗುತ್ತಾ ಈ ಭೂಮಿಗೆ? ಸೊ ಭೂಮಿನ ಕಿಡ್ನಾಪ್ ಮಾಡಿದ್ರೆ ಅಜಿತ್ ಸಾಹೇಬರು ಸುಮ್ಮನೆ ಬಿಡ್ತಾರೆ. ನೋಡೋಣ ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಅಜಿತ್ಗೆ ಫೋನ್ ಮಾಡಲಿಕ್ಕೆ ಆಗಲ್ಲ. ಇನ್ನು ಈ ಕಡೆ ಅಳ್ಕೊಂಡು ಮನೆಗೆ ಓಡ್ ಬಂದಂಥ ಭೂಮಿಗೆ ಸಾಹೇಬ್ರಿಗೆ ಏನೋ ಆಗ್ಬಿಟ್ಟಿದೆ ಅಂತೇಳಿ ಅಷ್ಟರಲ್ಲಿ ಸಂಗೀತ ಒಂದು ಸರ್ಪ್ರೈಸ್ನ ಕೊಡ್ತಾರೆ. ಸಂಗೀತ ಭೂಮಿಗೆ ಹೇಳ್ತಾಳೆ, ಅಜಿತ್ ನನಗೆ ಫೋನ್ ಮಾಡಿದ, ನಿನ್ನ ಫೋನ್ಗೆ ಕನೆಕ್ಟ್ ಆಗಿಲ್ವಂತೆ, ಅವ್ನು ಚೆನ್ನಾಗೇ ಇದ್ದಾನೆ ಅಂದಾಗ, ಅತ್ತೆ ಅದು ಹಂಗಲ್ಲ ಅತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನಾಯಿತು ಭೂಮಿ ಅಂದಾಗ, ಅತ್ತೆ ಅದು ದೇವಸ್ಥಾನದಲ್ಲಿ ಅತ್ತೆ ಹತ್ರ ಎಲ್ಲ ಹೇಳ್ಬಿಡ್ಲಾ ಅಂತ. ಅಷ್ಟರಲ್ಲಿ ಅಜಿತ್ 10 ನಿಮಿಷ ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾನೆ, ಅಜಿತ್ಗೆ ಏನೂ ಆಗಿಲ್ಲ ಭೂಮಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆ ಅಂದಾಗ, ಹೌದಾ ಅತ್ತೆ 10 ನಿಮಿಷ ಮಾತಾಡಿದ್ರ, ಆದರೆ ನನ್ನ ಸಾಹೇಬ್ರು ಚೆನ್ನಾಗಿದ್ದಾರಲ್ವಾ, ಅವ್ರು ಇಲ್ಲದೆ ನನ್ನ ಕೈಲಿ ಇರೋಕ್ಕೆ ಆಗ್ತಿಲ್ಲ ಅಂದಾಗ, ಅಲ್ಲ 2 ದಿನ ಆಗಿಲ್ಲ ನಿಮ್ಮ ಯಜಮಾನರನ್ನ ಬಿಟ್ಟು, ಆಗಲೇ ಇಷ್ಟೊಂದೆಲ್ಲ ಒದ್ದಾಡ್ತಿದೆಯಲ್ಲ, ಒಳ್ಳೆ ಸೊಸೆ ನೀನು, ಬಾ ಏನೂ ಆಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಸಂಗೀತ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಎಂಟ್ರಿ ಆಗ್ತಾಳೆ ನಮ್ಮ ದೇವಯಾನಿ. ದೇವಯಾನಿ ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ಈ ಕಡೆ ಅಂಜು ಮತ್ತು ದೇವಯಾನಿ ಸೇರಿ ನಿಂಗವ್ವ ಅಜ್ಜಿಗೆ ಮನಸ್ವಿನಿ ಅಲ್ಲ ಇವಳು ಭೂಮಿ ಅಜಿತ್ನ ಹೆಂಡ್ತಿ ಅನ್ನೋ ಒಂದು ಸುಳ್ಳು ಹೇಳಿದ್ದಾರೆ, ಅದನ್ನು ನಿರೂಪಿಸ್ಬೇಕು ಅಂತ ಹೇಳ್ಬಿಟ್ಟು ದೇವಯಾನಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನು ನಿಂಗವ್ವ ಅಜ್ಜಿ ಇವಳು ಇವಳು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ, ಅಯ್ಯೋ ದೇವಯಾನಿ ಅಲ್ವಾ ಅಮ್ಮ ಅಂತ ಅಂದಾಗ, ಓ ರಮಣನ ಹೆಂಡ್ತಿ, ಅವ್ನು ಚಿಕ್ಕ ವಯಸ್ಸಿಗೆ ಸತ್ತೋದ ಅಲ್ವಾ ಅಂದಾಗ, ಹೌದಮ್ಮ ಸತ್ತೋದ, ಇವಳು ಒಬ್ಳಿಗೋಸ್ಕರ ಉಸಿರನ್ನ ಹಿಡ್ಕೊಂಡಿದ್ದೀನಿ ಅಂತ ಅಂಜುನ ಹೇಳ್ತಾಳೆ. ಇವಳ ಅದೇನು ಅಂತ ಬುದ್ಧಿ ಕಲಿಸಿದ್ಯೆ, ಇಷ್ಟಿಷ್ಟೇ ಬಟ್ಟೆ ಹಾಕ್ಕೊಂಡು ಫೋನ್ ಹಿಡ್ಕೊಂಡು ತಿರ್ಗಾಡ್ತಾಳೆ, ಒಂದು ಕೆಲಸ ಬರಲ್ಲ ಅಂದಾಗ, ಅಮ್ಮ ಅವಳು ಫಾರಿನಲ್ಲಿ ಓದಿದ್ದಲ್ವಾ ಅದಕ್ಕೆ ಈ ರೀತಿ ಇದ್ದಾಳೆ ಅಂದಾಗ, ಎಲ್ಲೋದ್ರೇನು ನಮ್ಮ ಸಂಸ್ಕೃತಿಲಿ ಇದ್ಮೇಲೆ ಕಲಿಬೇಕಲ್ಲ, ನೋಡು ಶ್ರವಣನ ಮಗಳು ಮನಸ್ವಿನಿ ಹೆಂಗೆಲ್ಲ ಕಲ್ತಿದ್ದಾಳೆ ಅಂದ್ಬಿಟ್ಟು ಲಿಂಗವ್ವ ಅಜ್ಜಿ ಭೂಮಿನ ಹೊಗಳ್ತಿದ್ರೆ, ಓಹೋ ಇವಳು ಮನಸ್ವಿನಿ ಅಂತ ಆಗ್ಬಿಟ್ಟಿದ್ದಾಳ, ನಿಮ್ಮ ಬಂಡವಾಳನ ಬಯಲಿಗೆ ಎಳಿತೀನಿ ಅಂತ ಹೇಳ್ಬಿಟ್ಟು ದೇವಯಾನಿ ಈಗ ಪ್ಲಾನ್ನ ಮಸೀತಾ ಇದ್ದಾಳೆ. ನಿಂಗವ್ವ ಅಜ್ಜಿ ಇದ್ದವರು ಸರಿ ಆಯಿತು, ಅದೇನು ಆಳ್ ಬಿದ್ದೋಗವ, ಸರಿಯಾಗಿ ಬುದ್ಧಿ ಕಲಿಸಿ ಉಳ್ಗೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಶಾರದಾ ಮತ್ತು ಲಿಂಗವ್ವ ಅಜ್ಜಿ ತುಂಬಾ ಚೆನ್ನಾಗಿರ್ತಾರೆ. ಅಜ್ಜಿ ಮಾತಾಡೋದನ್ನ ಹೇಳೋದನ್ನ ಎಲ್ಲನೂ ಸಹ ಶಾರದಾ ಚೆನ್ನಾಗಿ ಕೇಳೋದು ನೋಡಿ ದೇವಯಾನಿಗೆ ಆದಷ್ಟು ಬೇಗ ಇವಳಿಗೆ ಹಳೆ ನೆನಪೆಲ್ಲ ಬಂದ್ಬಿಡುತ್ತೆ. ಇವಳಿಗೆ ಹಳೆ ನೆನಪು ಬಂತು ಅಂದರೆ ನನ್ನ ಕತೆ ಮುಗೀತು, ನಾನು ಇಷ್ಟು ದಿನ ಕಟ್ಕೊಂಬಂದಂಥ ಭದ್ರಕೋಟೆ ಒಡೆದೋಗುತ್ತೆ ಅಂದ್ಬಿಟ್ಟು ಏನಾದರೂ ಮಾಡಿ ಆದಷ್ಟು ಬೇಗ ಇಲ್ಲಿಂದ ಇವಳನ್ನ ಕಳಿಸ್ಬೇಕಲ್ಲ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ರೆ, ಇನ್ನು ಅಂಜು ಇದ್ದಳು, ಮಾಮ್ ಬಾಯ್ಲಿ ನೋಡ್ದ ಭೂಮಿನ ಯಾವ ರೀತಿ ಟಾಪ್ ಕೇರ್ಗೆ ಏರಿಸಿದ್ದಾರೆ ಅಂತ. ಮೊದಲು ಅಜಿತ್ ಮತ್ತು ಭೂಮಿ ಮದುವೆ ಆಗಿದೆ, ಅವಳು ಹಳ ಟೀ ಅಂಗಡಿ ಭೂಮಿ ಅಂತ ತೋರಿಸ್ಬೇಕು ಅಜ್ಜಿಗೆ, ಅವಾಗ ಮಾತ್ರನೇ ಆ ದ್ವೇಷ ಉಟ್ಕೊಳ್ಳೋದು ಆ ಭೂಮಿ ಮೇಲೆ, ಈ ಮನೆಯವ್ರ ಮೇಲೆಲ್ಲ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾಳೆ. ಇರು ಅಂಜು, ಅದಕ್ಕೆ ತಾನೇ ನಾನು ಬಂದಿರೋದು, ಸ್ವಲ್ಪ ಇರು, ಇವಳು ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ತೀನಿ ನಾನು, ಆಗಲೇ ಅದಕ್ಕೆ ಪ್ಲ್ಯಾನ್ ರೆಡಿ ಮಾಡ್ಕೊಂಬಂದಿದ್ದೀನಿ. ಅಜಿತ್ ಮತ್ತು ಭೂಮಿ ಫೋಟೋನು ಸಹ ಬ್ಯಾಗಲ್ಲಿ ತೊಗೊಂಬಂದಿದ್ದೀನಿ, ಅದನ್ನು ಲಿಂಗವ್ವ ಅಜ್ಜಿ ತೋರಿಸಿದ್ರೆ ಮುಗೀತು ಇವ್ರ ನಾಟಕದ ಕತೆ ಅಂದ್ಬಿಟ್ಟು ಈ ದೇವಯಾನಿ ಹೇಳ್ತಿರ್ತಾಳೆ. ಹೌದಾ ಮಾಮ್, ಸೂಪರ್ ಸಖತ್ತಾಗಿದೆ ಪ್ಲ್ಯಾನು ಅಂತೇಳ್ಬಿಟ್ಟು ಅಂಜು ಹೇಳ್ಕೊತಾ ಇದ್ರೆ, ಇನ್ನು ಭೂಮಿಗೆ ಸಾಹೇಬ್ರ ಜೊತೆ ನಾನು ಮಾತಾಡಲಿಲ್ವಲ್ಲ, ನನ್ನ ಪ್ರೀತಿ ನಾನು ಹೇಳ್ಕೊಂಡಿಲ್ವಲ್ಲ, ಸತ್ಯಣ್ಣ ಯಾಕೆ ಈ ರೀತಿಯೆಲ್ಲ ಹೇಳ್ಬಿಟ್ರು, ಏನೋ ದೊಡ್ಡ ಅಪಾಯದಲ್ಲಿರೋ ಥರ ಯಾಕೆ ಹಿಂಗೆ ಮಾಡಿದ್ರು ಅಂತೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ಅಶ್ವಿನಿ ಅವ್ರ ಗ್ಯಾಂಗ್ನ ಕರ್ಕೊಂಬಂದು ನಮ್ಮ ಭೂಮಿನ ಕಿಡ್ನ್ಯಾಪ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಿದ್ದಾಳೆ. ಇನ್ನು ದೇವಯಾನಿಗೆ ಅಶ್ವಿನಿ ಫೋನ್ ಮಾಡಿ, ಮೇಡಮ್ ಎಲ್ಲಿದ್ದೀರಾ ಈಗ ಅಂದಾಗ, ನಿನ್ಗೆ ಯಾಕೆ ಬೇಕು ಅದೆಲ್ಲ ಅಂತಂದಾಗ, ಅಲ್ಲ ನಾನು ನೀವಿರೋ ಕಡೆನೇ ಬಂದಿದ್ದೀನಿ ಅಂದಾಗ, ಏನು ಮಾತಾಡ್ತಿದ್ಯಾ ನೀನು, ಎಲ್ಲಿದ್ಯಾ ಅಂದಾಗ, ಅದೇ ಆ ಲಿಂಗವ್ವಜ್ಜಿ ಹಳ್ಳಿ ಊರಲ್ಲೇ ನಾನು ಇದ್ದೀನಿ ಅಂದಾಗ, ಅಲ್ಲ ನಿನಗೆ ಬುದ್ಧಿ ಇಲ್ವಾ, ಏನು ಮಾಡೋಕ್ಕೆ ಬಂದಿದ್ಯಾ ಇಲ್ಲಿ ಅಂತೇಳ್ಬಿಟ್ಟು ಅವಳು ಕೇಳಿದಾಗ, ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಈ ಭೂಮಿನ ಹಾಳಾದವಳನ್ನ ಕಿಡ್ನ್ಯಾಪ್ ಮಾಡೋಕ್ಕೆ ಬಂದಿದ್ದೀನಿ, ಕಿಡ್ನ್ಯಾಪ್ ಮಾಡೋದಷ್ಟೇ ಅಲ್ಲ ಅವಳನ್ನ ಇಲ್ಲ ಅನ್ನೋವರೆಗೂ ಇಲ್ಲಿಂದ ನನ್ನ ಜಾಗ ಖಾಲಿ ಮಾಡಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ. ನೀನೇನಾದರೂ ಶ್ರವಣನ ಕಣ್ಣಿಗೆ ಬಿದ್ದರೆ ಮುಗೀತು ನಮ್ಮ ಕತೆ, ಈಗ ಮೊದಲು ಇಲ್ಲಿಂದ ಹೊರಡು ನೀನು ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಿರ್ತಾರೆ. ಚಾನ್ಸೇ ಇಲ್ಲ ಮೇಡಮ್, ಆಗೋದೇ ಇಲ್ಲ ಅಂತೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾಳೆ. ಈ ಕಡೆ ಭೂಮಿ ಪ್ರಾಣಕ್ಕೂ ಅಪಾಯ ಇದೆ. ಇನ್ನು ಲಿಂಗವ್ವ ಅಜ್ಜಿಗೆ ಫೋಟೋ ತೋರಿಸ್ಬೇಕು ಅಂತಲೂ ಬಂದಿದ್ದಾರೆ. ಭೂಮಿ ಮನಸ್ವಿನಿ ಅಲ್ಲ ಅನ್ನೋದನ್ನ ತಿಳಿಸೋಕ್ಕೂ ಈ ದೇವಯಾನಿ ಬಂದಿದ್ದಾಳೆ. ಪ್ರಾಣ ಅಶ್ವಿನಿ ಶ್ರವಣ್ ಕೈಗೆ ಸಿಗಾಕೊಂಡ್ರೆ ಶ್ರವಣ್ ಸುಮ್ಮನೆ ಬಿಡ್ತಾರ. ಸೊ ಅದೊಂದು ಮ್ಯಾಟ್ರ್ ಆದರೆ, ಇನ್ನು ಈ ಕಡೆ ಅಜಿತ್ಗೆ ಏನು ತೊಂದರೆ ಆಗಿದೆ ಅಂತೇಳ್ಬಿಟ್ಟು ತಾಳಿ ಚೈನು ಬಿದೋಗಿದೆಯಲ್ಲ, ಅದು ಒಂದು ಕಡೆ ಭೂಮಿಗೆ ಚಿಂತೆ ಆಗಿದೆ. ಆ ಗುರುಗಳನ್ನೆಲ್ಲ ಹುಡಿಕೊಂಡು ಏನು ಪರಿಹಾರ ಮಾಡಬೇಕು ಇದಕ್ಕೆ, ನನ್ನ ಮತ್ತು ಸಾಹೇಬ್ರು ಅನುಬಂಧ ಇದೇ ರೀತಿ ಇರಬೇಕು, ಅದಕ್ಕೆ ಏನು ಮಾಡಬೇಕು ನನ್ನ ವ್ರತ ಅಂತೇಳ್ಬಿಟ್ಟು ಭೂಮಿ ಮುಂದಾಗಿದ್ದಾಳೆ. ಒಂದು ಕಡೆ ಭೂಮಿ ಕಿಡ್ನ್ಯಾಪು, ಇನ್ನೊಂದು ಕಡೆ ಭೂಮಿ ಪ್ರಾಣಕ್ಕೆ ಅಪಾಯ. ಇಲ್ಲಿ ಲಿಂಗವ್ವ ಅಜ್ಜಿಗೆ ಸತ್ಯನ ಗೊತ್ತು ಮಾಡಬೇಕು ಅಂತ ದೇವಯಾನಿ ಬಂದಿದ್ದಾಳೆ. ಭೂಮಿ ಈಗ ದೊಡ್ಡ ಸಂಕಷ್ಟದಲ್ಲೇ ಇದ್ದಾಳೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ಅಜಿತ್ ಸಾಹೇಬರು ಇಷ್ಟು ದಿನ ಇರಲಿಲ್ಲ,
ಇನ್ನು ಅಜಿತ ಆದಷ್ಟು ಬೇಗ ನಮ್ಮ ಜೊತೆ ಬರ್ತಾನಂತೆ ಅಂದ್ಬಿಟ್ಟು ಫೋನಲ್ಲಿ ಹೇಳಿದರೆ ಅಂತ ಸಂಗೀತ ಹೇಳ್ತಾರೆ. ಹೌದಾ ಅತ್ತೆ, ಸಾಹೇಬ್ರು ಇಲ್ಲಿಗೆ ಬರ್ತಾರಾ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ಕೊತಾ ಇದ್ದಾಳೆ. ಭೂಮಿಗೆ ಏನಾದರೂ ಅನಾಹುತ ಆಗಲಿಕ್ಕೆ ಅಂತ ನಮ್ಮ ಅಜಿತ್ ಅವರು ಬಿಡ್ತಾರಾ? ಖಂಡಿತ ಬಿಡಲ್ಲ. ನೋಡೋಣ ಇವರೆಲ್ಲ ಗೆಲ್ತಾರಾ, ನಮ್ಮ ಅಜಿತ್ ಸಾಹೇಬ್ರು ಬಂದು ಭೂಮಿನ ಗೆಲ್ಲಿಸ್ತಾರಾ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.